ಇದನ್ನ ಪಿಜನ್ಸ್ ಬ್ಲಡ್ ಅಂತಾರೆ, ಅಂದ್ರೆ ಪಾರಿವಾಳದ ರಕ್ತ. ಅವಳು ನೋಡೋದಿಕ್ಕೆ ಎಷ್ಟು ಸುಂದರವಾಗಿದ್ದಳೋ ಅಷ್ಟೇ ಅಪಾಯಕಾರಿ. ಇದು ಬರೀ ಕಲ್ಲಲ್ಲ, ಮಯನ್ಮಾರ್ನ ಮೊಗೋಕ್ ವ್ಯಾಲಿ ಭೂಮಿಯ ಗರ್ಭದಲ್ಲಿ ಹುಟ್ಟಿದ ಬೆಂಕಿ. ಪ್ರಪಂಚದ ಬೇರೆ ಯಾವುದೇ ದೇಶದಲ್ಲೂ ಇಂತಹ ಮಾಣಿಕ್ಯ ಸಿಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಕ್ರೋಮಿಯಂ ಜಾಸ್ತಿ, ಕಬ್ಬಿಣ ಕಡಿಮೆ. ಇದಕ್ಕೆ ಇದು ಕತ್ತಲಲ್ಲೂ ಸೂರ್ಯನ ತರ ಉರಿಯುತ್ತೆ. ಆದ್ರೆ ಈ ಮಿನುಗುವ ಕೆಂಪು ಬಣ್ಣದ ಹಿಂದೆ ಒಂದು ಕರಾಳ ಸತ್ಯ ಅಡಗಿದೆ. ಈ ಸುಂದರವಾದ ಹರಳಿನ ಮೇಲೆ ಮಿಲಿಟರಿ ಜಂತಾ ಕಬಂದು ಬಾಹುಗಳ ಗುರ್ತಿದೆ. ನಿಮಗೆ ಗೊತ್ತಾ, ಜಗತ್ತಿನ 90% ಮಾಣಿಕ್ಯಗಳು ಸಿಗೋದು ಇದೇ ಮಯನ್ಮಾರ್ನಲ್ಲಿ. ಆದರೆ ಅಲ್ಲಿರೋ ಗಣಿಗಳು, ಅಲ್ಲಿರೋ ಜನರ ಬೆವರಿನ ಬೆಲೆ ಎಲ್ಲವೂ ಆ ದೇಶದ ಮಿಲಿಟರಿ ಕಪಿಮುಷ್ಟಿಯಲ್ಲಿದೆ. ಪ್ರತಿ ವರ್ಷ ಸುಮಾರು $2 ಬಿಲಿಯನ್ ಹಣ ಈ ಕಪ್ಪು ಮಾರುಕಟ್ಟೆಯಲ್ಲಿ ಹರಿಯುತ್ತೆ. ಒಂದು ಕಡೆ ಶ್ರೀಮಂತರ ಕತ್ತಿನಲ್ಲಿ ಈ ಹರಳುಗಳು ಮಿಂಚುತ್ತಿದ್ರೆ, ಇನ್ನೊಂದೆಡೆ ಅದೇ ಹಣದಿಂದ ಕೊಂಡ ತುಪಾಕಿಗಳು ಮಯನ್ಮಾರ್ ಜನರನ್ನೇ ಸಾಯಿಸ್ತವೆ. ಇದನ್ನ ರತ್ನ ಅಂತಿರೋ ಅಥವಾ ಬ್ಲಡ್ ರೂಬಿ ಅಂತಿರೋ, ಇದು ನಿಮಗ್ ಬಿಟ್ಟಿದ್ದು. ಯಾಕೆ ಅಂದ್ರೆ ಈ ಒಂದೊಂದು ಹರಳಿನ ಹಿಂದೆ ಸಾವಿರಾರು ಜನರ ಕಣ್ಣೀರು ಮತ್ತು 100 ಜನರ ರಕ್ತದ ಕಥೆ ಇದೆ. ಸ್ವಾಗತ ಎಲ್ಲರಿಗೂ. ಮೊಟ್ಟ ಮೊದಲ ಬಾರಿಗೆ ಅಪ್ಪಟ ಕನ್ನಡದಲ್ಲಿ ಜಗತ್ ಪ್ರಸಿದ್ಧ ಮಯನ್ಮಾರ್ ದೇಶದ ಯಾಂಗೋನ್ ನಗರದಲ್ಲಿರೋ ಬೊಜೋತ್ ಮಾರ್ಕೆಟ್ನ ರೂಬಿ ಬ್ಲಾಕ್ ಮಾರ್ಕೆಟ್ ಹಾಗೆ ಜೆನ್ಯೂನ್ ಮಾರ್ಕೆಟ್ಗೆ. ಈ ಒಂದು ಮಾರ್ಕೆಟ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇಬ್ಬರು ಸುಂದರ ಮುದ್ದಾದ ಬರ್ಮೀಸ್ ಹೆಣ್ಮಕ್ಳಾಗಿದ್ದಾರೆ. ರಸ್ತೆಯಲ್ಲೇ ರೂಬಿಯನ್ನ ಮಾರ್ತಾ ಇದ್ದಾರೆ. ಇದರಲ್ಲಿ ಇಯರಿಂಗ್ಸ್ ಏನ್ ಬೇಕೋ ಮಾಡ್ತಾರಂತೆ. ಅದನ್ನ ಕಟಿಂಗ್ ಮಾಡ್ತಾರೆ, ಪಾಲಿಶಿಂಗ್ ಮಾಡ್ತಾರೆ. ಬ್ಯಾಗ್ ಅಲ್ಲಿ ಇನ್ನೂ ಸಾಕಷ್ಟು ಪ್ರೆಷಿಯಸ್ ಸ್ಟೋನ್ಸ್ ಇದೆ. ಕಟ್ ಆದ್ಮೇಲೆ ಈ ರೀತಿ ಆಗುತ್ತೆ, ಒಳ್ಳೆ ಡೈಮಂಡ್ ತರ ಕಾಣುತ್ತೆ. ಸೊ ಇಲ್ಲಿ ಇವರೆಲ್ಲ ಇದೇ ತರ ಡೀಲ್ ಮಾಡ್ತಾ ಇರ್ತಾರೆ. ಇಡೀ ಮಾರ್ಕೆಟ್ ಅಲ್ಲಿ ನೀವು ಎಲ್ಲಿ ನೋಡಿದ್ರು ಈ ತರ ಜೇಡ್ ಮತ್ತೆ ಜಮ್ಸ್ ಮತ್ತೆ ರೂಬಿಗಳನ್ನ ಮಾರಾಟ ಮಾಡ್ತಾರೆ. ದಿಸ್ ಇಸ್ ರೂಬಿ. ರೂಬಿ ದಿಸ್ ಒನ್ ಚೆಕ್ ಮಾಡ್ತಾರೆ. ನನ್ನ ರೂಬಿನ ಇಲ್ಲಿ ಎಷ್ಟು ರೂಬಿ ಇದೆ ಅಂತ ಇವ್ರ ಹತ್ರ? ಸ್ಪಿನ್ನೆ. ಸ್ಪಿನ್ನೆ ಮೀನ್ಸ್ Spinner is like not like a ruby, like one grade. Like ರೂಬಿಗಿಂತ ಸ್ವಲ್ಪ ಕೆಳಗಡೆ ಗ್ರೇಡ್ ಅಂತೆ. ಎಷ್ಟು ಗೊತ್ತಾ ಅವ್ರು ಹೇಳ್ತಾ ಇರೋದು? ಆ ಚಿಕ್ಕ ರೂಬಿಗೆ ಕಟ್ಟಾಗಿರೋ ರೂಬಿ $750, ಅಂದ್ರೆ ಆಲ್ಮೋಸ್ಟ್ 70,000. ಮೇಡಮ್ ಏನ್ ಹೇಳೋದು ಅಂದ್ರೆ, ನೀವು ಫಾರಿನರ್ ಅಲ್ವಾ, ಅದಕ್ಕೆ ಬಾಯಿ ಬಂದಿದ್ದ ರೇಟ್ ಹೇಳಿರ್ಬೋದು ಅಂತ ಅನ್ಕೋತಾ ಇದೀನಿ ಅಂತ. ಇಲ್ಲಿ ಫುಲ್ ಹುಷಾರಾಗಿರ್ಬೇಕು. ಫುಲ್ ರೂಬಿ ಮತ್ತೆ ಜೇಡ್ನ ಮಾರಾಟ ಮಾಡೋ ಬ್ರೋಕರ್ಸು, ಸ್ಕ್ಯಾಮರ್ಸ್ ಕೂಡ ಇರ್ತಾರಂತೆ. ಹುಷಾರಾಗಿರಿ ಅಂತ ಹೇಳ್ತಾರೆ ಮೇಡಮ್. ವೆನ್ ಯು ಆರ್ ದೇರ್, ಐ ಡೋಂಟ್ ಫಿಯರ್, ಯು ಆರ್ ದ ಬಾಸ್. ಲೆಟ್ಸ್ ಗೋ. ನೋಡೋಣ ಏನು ಸಿಗುತ್ತೆ ನೋಡೋದಕ್ಕೆ. ಯಾವ್ಯಾವ ಜೇಡು, ಯಾವ್ಯಾವ ರೂಬಿ ಎಷ್ಟೆಷ್ಟಕ್ಕೆ ಮಾರ್ತಾ ಇದ್ದಾರೆ, ಏನೇನು ಡೀಲ್ ನಡೀತಾ ಇದೆ. ಫುಲ್ಲು ಸ್ಕ್ಯಾಮ್ ದುನಿಯಾ ಥರ ಕಾಣಿಸ್ತಾ ಇದೆ ಇದು. ನೋಡಿ ಇಲ್ಲಿ ಮಾರ್ತಾ ಇದ್ದಾರೆ ಒಬ್ರಿಗೊಬ್ರು. ಏನು ಹಿಂಗಿದೆ ಜಾಗ ಇದು? ಓ, ಇಷ್ಟೊಂದು ಜನ, ಸೋ ಮೆನಿ ಪೀಪಲ್. ಎಲ್ಲ ಬೈಯಿಂಗ್ ಸೆಲ್ಲಿಂಗ್ ನಡೀತಾ ಇದೆ ಇಲ್ಲಿ. ಹರಳುಗಳೆಲ್ಲ ನಡೀತದೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗು. ಸಖತ್ ಕ್ರೇಜಿ ಆಗಿದೆ ಗುರು ಮಾರ್ಕೆಟು. ಇವ್ರು ಯಾರೋ ಬರ್ಮೀಸ್ ಇಂಡಿಯನ್ಸ್ ಥರ ಕಾಣ್ತಾ ಇದ್ದಾರೆ. ನಮಸ್ತೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ. ಎಲ್ಲ ಇವರೆಲ್ಲ ಬ್ರೋಕರ್ಸ್ ಅಂತೆ. ಎಲ್ಲರ ಹತ್ರನೂ ಸ್ಟೋನ್ಸ್ ಇರುತ್ತೆ. ನೋಡಿ ಇಲ್ಲಿ ಡೀಲ್ ನಡೀತಾ ಇದೆ. ಲೈಟ್ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಸರಿ, ಕ್ವಾಲಿಟಿ ಚೆಕಿಂಗ್ ನಡೀತಾ ಇದೆ ನೋಡಿ ಇಲ್ಲಿ. ಬೇರೆ ಬೇರೆ ಮುತ್ತು, ರತ್ನ, ಹವಳ, ಎಮರಲ್ಡು, ಜೇಡು, ಸ್ಟೋನ್ಸು ನೋಡಿ ಇವರು ಮಾರ್ತಾರೆ. ಮೇಡಮ್ ಹತ್ರ ಯಾವುದೋ ಸ್ಟೋನ್ ಇದೆ. ಮೇಡಮ್, ರೂಬಿ? ಸ್ಪಿನ್ನಲ್ ಅಂತನಾ ಇದು? ಗುಡ್ ಸ್ಟೋನ್ ಫ್ರಮ್ ಮೊಗೋ ಅನ್ನೋ ಒಂದು ಮೈನ್ಸ್ ಇದೆ ನಾರ್ತ್ ಅಲ್ಲಿ, ಅಲ್ಲಿಂದ ಬರ್ತೀವಲ್ಲ. ವಾವ್, ಯು ಆರ್ ರಿಚ್ ವುಮೆನ್.
ಎಷ್ಟು ಚೆನ್ನಾಗಿ ಜೋಡಿಸಿದ್ರು ನೋಡಿ ಅದನ್ನ. You buy ಯು ಆರ್ ಫ್ರಮ್ ವೇರ್ ಒರಿಜಿನಲಿ? ಯು ಆರ್ ಫ್ರಮ್ ಮೊಗು? ಓಕೆ. ಐ ವಿಲ್ ವಾಕ್ ಆ್ಯಂಡ್ ಕಮ್ ಬ್ಯಾಕ್. ಓಕೆ, ಥ್ಯಾಂಕ್ ಯು ಫಾರ್ ಶೋಯಿಂಗ್. ಆಲ್ ದಿಸ್ ಇಸ್ ಸ್ಟೋನ್. yes, sir, this all. ಅಯ್ಯೋ ಎಷ್ಟಿಟ್ಟಿದ್ದಾರೆ ಇವರು ಮೇಡಮ್. ಮುತ್ತು ಅವಳ. ಯು ಆರ್ ರಿಚ್ ಮೇಡಮ್, ಯು ಆರ್ ವೆರಿ ವೆರಿ ರಿಚ್ ಗರ್ಲ್. I'm very rich mind. ನಮಸ್ಕಾರ. ಸಿಕ್ಕಾಬಡೆ ಸಾವುಕಾರ ಅಂತೆ ಮೇಡಮು. ನೋಡ್ರಿ ಹೆಂಗಿದೆ ಮಾರ್ಕೆಟು. ಇಲ್ಲೂ ಮಾರ್ತಾ ಇದ್ದಾರೆ ಬ್ರದರ್ ಏನೋ ಮಾರ್ತಾ ಇದ್ದಾರೆ. ಏನಿದು ರೂಬಿನಾ? रूबी, हाँ इंडियन भाई. बोल लो हिंदी यार आराम से. सब ठीक है? बढ़िया. बहुत बढ़िया भाई. ज़बरदस्त. सब लोग बहुत अच्छे हैं इधर. थैंक यू भाई, थैंक यू. जय हिंद. ನೋಡಿ ಇಲ್ಲಿ ಕ್ವಾಲಿಟಿ ಟೆಸ್ಟಿಂಗ್ ನಡೀತಾ ಇದೆ ಕಲ್ದು. ಸ್ಟೋನ್ ಗುಡ್ ಬ್ಯಾಡ್? ಗುಡ್. ಈ ಥರ ಲೈಟ್ ಇಟ್ಕೋತಾರೆ. ಹೌ ಟು ಸಿ? ಅದಕ್ಕೆ ಒಳಗೆ ಕ್ಲಿಯರ್ ಆಗಿರಬೇಕು, ಕಲರು ಪ್ರತಿಯೊಂದೂ ನೋಡ್ತಾರಂತೆ. ಓಕೆ, ಗುಡ್ ಬ್ರೋ, ಗುಡ್ ನಾಲೆಜ್. ನೋಡಿ ಇಲ್ಲೂ ಅಷ್ಟೇ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಸ್ಟೋನ್. ದೊಡ್ಡ ದುನಿಯಾನೇ ಇದೆ ಇಲ್ಲಿ. ಎಲ್ಲರ ಹತ್ರ ಸ್ಟೋನ್. ನೋಡಿ ಅಂಕಲ್ ಹತ್ರನೂ ಸ್ಟೋನ್ ಇದೆ. ಅಂಕಲ್ ವೆರಿ ಗುಡ್. ಎಲ್ಲೆಲ್ಲೂ ಸ್ಟೋನು. ಅದೆಲ್ಲ ಸರಿ ಗುರು, ಯಾವುದು ಅಸಲಿ ಯಾವುದು ನಕಲಿ ಮಾಣಿಕ್ಯ ರೂಬಿ ಅಂತ ಒಂದು ಅರ್ಥ ಆಗ್ತಲ್ವಲ್ಲ. ಹೇಗೆ ನಿರ್ಧಾರ ಮಾಡೋದು? ಮಾರುಕಟ್ಟೆಯಲ್ಲಿ ಮಾಣಿಕ್ಯದ ಅಸಲಿತನವನ್ನ ಪರೀಕ್ಷೆ ಮಾಡಲು ವ್ಯಾಪಾರಿಗಳು ಏನ್ ಮಾಡ್ತಾರೆ ಗೊತ್ತಾ? ಮುಖ್ಯವಾಗಿ ಯುವಿ ಲೈಟ್ ಮತ್ತೆ ಸೂರ್ಯನ ಬೆಳಕನ್ನ ಬಳಕೆ ಮಾಡ್ತಾರೆ. ಮಾಣಿಕ್ಯದ ಮೇಲೆ ಯುವಿ ಕಿರಣಗಳು ಹಾಯಿಸಿದಾಗ ಅದು ಕೆಂಡದಂತೆ ಕೆಂಪಾಗಿ ಮಿನುಗುತ್ತಾರೆ. ಮೀನಾ ನೆನಪಾಗ್ಬಿಟ್ಲು. ಮಿನುಗಿದರೆ ಫ್ಲೋರಸೆನ್ಸ್. ಅದರಲ್ಲಿ ಕ್ರೋಮಿಯಂ ಅಂಶ ಹೆಚ್ಚಿದೆ ಮತ್ತು ಅದು ಶ್ರೇಷ್ಠ ಗುಣಮಟ್ಟದ ಬರ್ಮಾ ಮಾಣಿಕ್ಯ ಎಂದು ಅರ್ಥ. ನಂತರ ಹರಳಿನ ಪಕ್ಕದಿಂದ ಟಾರ್ಚ್ ಲೈಟ್ ಬಳಸಿ ಒಳಗಿರುವಂತಹ ಸಿಲ್ಕ್, ಒಂದು ರೀತಿ ಎಲೆಗಳು ಒಂಥರ ಲೈನ್ಸ್ ಇರುತ್ತೆ ಒಳಗೆ, ಅದು ನ್ಯಾಚುರಲ್ ಆಗಿ ಬರುವಂತಹ ಲೈನ್ಸ್. ಅದಿಲ್ಲ ಅಂದ್ರೆ ಡುಬಾಕ್ ಅಂತ. ಒಳಗೆ ಕೆಲವು ಸರಿ ಗಾಳಿಯ ಗುಳ್ಳೆ ಇರುತ್ತೆ ಅಥವಾ ನೀಲಿ ಬಣ್ಣದ ಹೊಳಪು ಕಂಡ್ರೆ ಅದು ಗಾಜು ತುಂಬಿದ ನಕಲಿ ಹರಳು ಎಂದು ಸುಲಭವಾಗಿ ಪತ್ತೆ ಹಚ್ತಾರೆ. ಕಾಸ್ಟ್ಲಿ ದುನಿಯಾ ಗುರು ಇದು. ನೋಡಿ ಇವ್ರ ಹತ್ರ ಬ್ರದರ್ ಹತ್ರ ಏನೋ ರಿಂಗ್ ಇದೆ. ಇದು ಸಫೈರ್ ಅಂತ. ಇದು ವಾವ್. ದಿಸ್ ಇಸ್ ಸಿಲ್ವರ್. कोई ना लगा 95. 95. Platinum. ದಿಸ್ ಇಸ್ ಪ್ಲಾಟಿನಮ್. ಇದು ಪ್ಲಾಟಿನಮ್ 95 ಅಂತೆ. ಇದು ಮುಂದೆ ಸಫೈರ್ ಹಾಕಿದ್ದಾರೆ. ವಾವ್, ಅಮೇಸಿಂಗ್ ಬ್ರೋ. ಹೌ ಮಚ್ ಇಟ್ ಕಾಸ್ಟ್? Hello. 3 million. 3 million. ವಾವ್. ಬರ್ಮೀಸ್ 3 million. ಓಕೆ. ಒರಿಜಿನಲ್ ಫ್ರಮ್ ಮೊಗು. From Mogo, natural. ಓಕೆ. ನ್ಯಾಚುರಲ್ ಸಫೈರ್ ಅಂತ ಇದು. ವಾವ್, ಅಮೇಸಿಂಗ್. ಥ್ಯಾಂಕ್ ಯು ಫಾರ್ ಶೋಯಿಂಗ್. ಮೇ ಬಿ ಐ ಕಮ್ ಬ್ಯಾಕ್ ಲೇಟರ್. ಓಕೆ, ಬಾಯ್, ಟೇಕ್ ಕೇರ್. ಎಲ್ಲ ಕಡೆ ಸ್ಟೋನ್ ಡೀಲಿಂಗ್. ನೋಡಿ ಇವರು ಅಷ್ಟೇ ಅಂಕಲ್ ದಮ್ ಹೊಡಿತಾ ಏನೋ ನೋಡ್ತಾ ಇದ್ದಾರೆ. ಎಲ್ಲೆಲ್ಲೂ ಜನಗಳು. ಬಹಳ ವಿಶೇಷವಾದ ಜಾಗ. ಪ್ರಪಂಚದಲ್ಲಿ ಎಲ್ಲ ಕಡೆ ಈ ಥರ ನಡೆಯಲ್ಲ. ಇಲ್ಲೂ ಅಷ್ಟೇ ಡೀಲ್ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇರುವಂತಹ ಜಾಗ ಇದು. ಬ್ರದರ್ ನೋಡಿ ಅದು ಕಲ್ಲು ನೋಡ್ತಾ ಇದ್ದಾರೆ. ವಿಚ್ ಸ್ಟೋನ್ ಇಸ್ ದಿಸ್? ದಿಸ್ ಜೇಡ್. Jay? ನಾನು ಯಾವತ್ತೂ ನೋಡಿಲ್ಲ ಈ ಥರ ಕಲ್ಲು. Light too much. ದಿಸ್ ಗುಡ್ ಕ್ವಾಲಿಟಿ ಆರ್ ನೋ? ಸೋ. ಓಕೆ, ಸೋ ಅಂತ ಇದು. ಓಕೆ. ಕೊಟ್ಬಿಟ್ರು ಅಂಕಲ್ ವಾಪಸ್. ಇದು ವಿಚ್ ಒನ್ ಇಸ್ ದಿಸ್? ಜೇಡ್. ಇದು ಜೇಡ್ ಅಂತೆ. ಓಕೆ. ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ, ಹೆಂಗೆ ಅರ್ಥನೂ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ. ಇದು ನೋಡಿ ಇಲ್ಲೂ ಅಷ್ಟೇ ಏನೇನೋ ಕಲ್ಗಳಿದೆ ಇವ್ರ ಹತ್ರ. ಮೇಡಮ್ ಹತ್ರ. ಮೇಡಮ್ ವಾಟ್ ಇಸ್ ದಿಸ್? ಜೇಡ್. ಹಾಂ ನೋಡಿ ಇದು ಜೇಡ್. ಇಲ್ಲಿ ಸಖತ್ತಾಗಿದೆ. ಇನ್ಸೈಡ್ ಆರ್ ಔಟ್ಸೈಡ್? ಎಲ್ಲಿದೆ ಇದು ಕಲ್ಲನ್ನು ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಲ್ಲು ಬಿಸಾಕ್ಬಿಡ್ತೀವಿ ನಾವು ಗೋಲಿ ಥರ ಹೊಡೆದು. ಇಲ್ಲೇ ನೋಡಿ, ಇಲ್ಲಿ ಇದನ್ನು ಕೆತ್ತಿದ್ರೆ ಒಳಗೆ ಸಿಗುತ್ತೆ ರೀ. ದುನಿಯಾನೇ ಬೇರೆ ಇದು. ವಾವ್, ನೋಡಿ ಇಲ್ಲಿ ಎಂತೆಂಥ ಕಲ್ಲಿಟ್ಟಿದ್ದಾರೆ ಇವರು. 1 lakh. 1 lakh. ಓಕೆ. ಪ್ಲಾಸ್ಟಿಕ್ ಕವರಲ್ಲಿ 1 ಲಕ್ಷ ಇಟ್ಕೊಂಡು ಓಡಾಡ್ತಾನೆ ಮನುಷ್ಯ. ಅಂದರೆ ಈ ಥರ ಆಗುತ್ತೆ ಫೈನಲಿ ಸ್ಟೋನ್. ನೋಡಿ ಇದು ಜೇಡ್. ವಾವ್, ಬ್ಯೂಟಿಫುಲ್ ಸ್ಟೋನ್. ಅಮೇಝಿಂಗ್. ವಾ, ಸಾವುಕಾರ ನೋಡಿ ಇಲ್ಲಿ ಕೈ ತುಂಬ ಕಲ್ಲು ಹಾಕೊಂಡಿದ್ದಾರೆ. ಇದ್ಯಾವುದಿದು?
This is Mogo Sapphire. This one? This one? Jade. ಇದು ಫುಲ್ಲು ಜೇಡ್ ಅಂತ ಇದು. How much is this? See this? Yeah. Good, right? But you need to see with the black. Yeah. Show me with light, sir. Light. ನೋಡಿ ಇದು ಈ ಥರ ಸ್ಪೆಷಲ್ ಲೈಟ್ ಇರುತ್ತೆ. ಹೆಂಗ್ ಗೊತ್ತಾಗತ್ತದು? ಓಕೆ, ಇದ್ರಲ್ಲಿ ನೋಡಬೇಕು. ನಮ್ಮ ತಾಯಣ್ಣ ನಂಗೆ ಏನೂ ಗೊತ್ತಾಗ್ತಾ ಇಲ್ಲ, ಇವ್ರಿಗೆ ಏನು ಕಾಣಿಸುತ್ತೆ ಗೊತ್ತಿಲ್ಲ. ಸೊ ಇನ್ಸೈಡ್ ಮೆನಿ ಜೇಡ್. It's your leg, depend on your leg. You will get the good one or bad one. You just need to buy it and cut it with the. So ನಿಮಗೆ ಗೊತ್ತಿರಲ್ಲ, ಎತ್ಕೋಬೇಕು ಇದನ್ನ ಒಂದು ಅಂದಾಜಲ್ಲಿ ಲೈಟ್ ಹಾಕ್ಬಿಟ್ಟು ನೋಡಿ ಒಳಗೆ ಎಷ್ಟು ಸಿಗುತ್ತೆ ಅನ್ನೋದು ನಿಮ್ಮ ಲಕ್ ಮೇಲೆ ಡಿಪೆಂಡ್. ಹೌ ಮಚ್ ಇಸ್ ದಿಸ್ ಸ್ಟೋನ್? $500. ಓಕೆ. ಇವರಂತೂ ನೋಡಿ, ಇವ್ರ ಕೈಯಲ್ಲಿ ಒರಿಜಿನಲ್ ಸ್ಟೋನ್ಸ್ ಇದೆ. ಇದು ರೂಬಿ. ರಿಚ್ ಗಾಯ್ ವೆರಿ ಗುಡ್. ಸಾಹುಕಾರರು ಎಲ್ಲ ಇಲ್ಲಿ ಇರೋರೆಲ್ಲ. ನಮ್ಗಳನ್ನ ರೂಬಿ ಬಗ್ಗೆ ಕೇಳಿದ್ರೆ ಬಲಗೈಯಲ್ಲಿ ಯಾರೋ ಜ್ಯೋತಿಷ್ಯಕಾರರು ಸಿಲ್ವರ್ ಅಲ್ಲೋ ಗೋಲ್ಡ್ ಅಲ್ಲೋ ಹಾಕೊಳ್ಳಿ, ನಿಮ್ಗೆ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಹಾಗೆ ನಾಯಕತ್ವದ ಗುಣ ಹೆಚ್ಚಾಗತ್ತೆ ಅಂತ ಹೇಳಿರೋದನ್ನ ಕೇಳಿರ್ತೀವಿ. ಆದ್ರೆ ರೂಬಿ ಅಥವಾ ಮಾಣಿಕ್ಯ ಇಷ್ಟಕ್ಕೆ ಸೀಮಿತವಲ್ಲ. ಇದು ಹೇಗೆ ಆಗತ್ತೆ ಅನ್ನೋದು ಬಹಳ ವಿಶಿಷ್ಟ. ಮಾಣಿಕ್ಯ ನೈಸರ್ಗಿಕವಾಗಿ ಸಿಗುವಂತಹ ಕೊರಂಡಮ್ ಎಂಬ ಖನಿಜದ ಒಂದು ವಿಧವಾಗಿದ್ದು, ಇದು ವಜ್ರದ ನಂತರ ಭೂಮಿಯ ಮೇಲಿರೋ ಅತ್ಯಂತ ಗಟ್ಟಿಯಾದ ಎರಡನೆಯ ವಸ್ತು. ಮೋಸ್ ಸ್ಕೇಲ್ ನಲ್ಲಿ ಇದರ ಕಡಸ್ತನ 9 ಇರುತ್ತೆ. ಅಲ್ಯೂಮಿನಿಯಂ ಆಕ್ಸೈಡ್ ನಿಂದ ಮಾಡಲ್ಪಟ್ಟ ಈ ಹರಳಿಗೆ ಕ್ರೋಮಿಯಂ ಅಂಶ ಸೇರ್ಪಡೆಯಾದಾಗ ಆಕರ್ಷಕ ಕೆಂಪು ಬಣ್ಣ ಪ್ರಾಕೃತಿಕವಾಗಿ ಬರುತ್ತೆ. ಆದ್ರೆ ಮಾಣಿಕ್ಯ ಕೇವಲ ಆಭರಣಕ್ಕಷ್ಟೇ ಸೀಮಿತ ಅಲ್ಲ, ಇದರ ಉಪಯೋಗಗಳು ನಿಮಗೆ ನಿಜವಾಗ್ಲೂ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಲೇಸರ್ ತಂತ್ರಜ್ಞಾನದ ಜನಕ, ವಿಶ್ವದ ಅತ್ಯಂತ ಮೊದಲ ವರ್ಕಿಂಗ್ ಲೇಸರ್ ತಯಾರಾಗಿದ್ದು ಇದೇ ಮಾಣಿಕ್ಯದ ಹರಳಿನಿಂದ. ಇಂದಿಗೂ ಟ್ಯಾಟೂ ಅನ್ನ ತೆಗೆಯಲು ಮತ್ತೆ ಕಣ್ಣಿನ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಗಳನ್ನ ಮಾಡಲು ಮಾಣಿಕ್ಯದ ಲೇಸರ್ ಗಳನ್ನ ಬಳಕೆ ಮಾಡ್ತಾರೆ. ಗಡಿಯಾರದ ಜುವೆಲ್ಸ್ ಬೇರಿಂಗ್, ದುಬಾರಿ ಮೆಕ್ಯಾನಿಕಲ್ ಗಡಿಯಾರ ಇರುತ್ತಲ್ಲ, ಸ್ವಿಸ್ ವಾಚ್, ಆ ವಾಚ್, ಈ ವಾಚ್, 20 ಲಕ್ಷ 50 ಲಕ್ಷ 1 ಕೋಟಿ, ಅದ್ರ ಒಳಗೆ ಒಂದು ಸಣ್ಣ ಕೆಂಪು ಚುಕ್ಕೆಗಳನ್ನ ನೀವು ನೋಡಿರ್ಬೋದು. ಇದು ಮಾಣಿಕ್ಯದ ಬೇರಿಂಗ್ಗಳು. ಇವು ಅತಿ ಕಡಿಮೆ ಫ್ರಿಕ್ಷನ್ ಅಥವಾ ಘರ್ಷಣೆ ಹೊಂದಿರೋದ್ರಿಂದ ಗಡಿಯಾರದ ಒಳಗಿನ ಗೇರ್ಗಳು ಸವಿಯದಂತೆ ದಶಕಗಳ ಕಾಲ, ಅಂದ್ರೆ ನೀವು ವಾಚ್ ತಗೊಂಡ್ರೆ ನಿಮ್ಮ ಮರಿ ಮಕ್ಕಳು ಕೂಡ ಆ ವಾಚ್ ಹಾಕೋಬಹುದು, ಆದ್ರೂ ಓಡ್ತಾನೆ ಇರುತ್ತೆ. ಆ ರೀತಿ ಯೂಸ್ಫುಲ್ ಆಗುತ್ತೆ. ಅತ್ಯಾಧುನಿಕ ಉಪಕರಣಗಳು, ವಿಮಾನದ ಭಾಗಗಳನ್ನ ಮತ್ತು ಕಾರಿನ ಇಂಜಿನ್ ಗಳನ್ನ ಮೈಕ್ರೋಮೀಟರ್ ಮಟ್ಟದಲ್ಲಿ ಅಳೆಯುವಂತಹ CMM ಉಪಕರಣಗಳ ತುದಿಯಲ್ಲಿ ಮಾಣಿಕ್ಯದ ಗೋಲುಗಳನ್ನ ಬಳಸಲಾಗುತ್ತೆ. ಯಾಕೆಂದ್ರೆ ಇದು ಲೋಹಕ್ಕೆ ತಗಲಿದ್ರು ಸವೆಯದಷ್ಟು ಗಟ್ಟಿ ಇರುತ್ತೆ. ಏಯಪ್ಪ, ಬರ್ಮಾ ಮಾಣಿಕ್ಯದ ವಿಶಿಷ್ಟ ಏನಪ್ಪಾ ಅಂದ್ರೆ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಮಾಣಿಕ್ಯ ಮೊಗೋಕ್ ಪ್ರಾಂತ್ಯದಲ್ಲಿ ಸಿಗುತ್ತೆ. ಇವುಗಳಲ್ಲಿ ಕಬ್ಬಿಣದ ಅಂಶ ಕಡಿಮೆ. ಇವು ನೈಸರ್ಗಿಕವಾಗಿ ಕತ್ತಲಲ್ಲೂ ಮಿನುಗುವ ಫ್ಲೋರಸೆನ್ಸ್ ಗುಣವನ್ನ ಹೊಂದಿದೆ. ಕಲ್ಲಲ್ಲೇ ದುನಿಯಾ ನಡೀತಾ ಇದೆ ಅಲ್ಲ ಗುರು. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಬಿಸ್ನೆಸ್ ಇರುತ್ತೆ. ಖುಷಿ ಆಯ್ತು ಈ ಮಾರ್ಕೆಟ್ ನೋಡಿ, ಸಖತ್ತಾಗಿತ್ತು. ಬರೀ ಬ್ರೋಕರ್ಸ್ ನ ನೋಡಿದ್ರಿ, ಇಲ್ಲಿ ಅಂಗಡಿಯನ್ನ ನೋಡ್ಬೋದು ನೀವು. ಅಂಗಡಿಯಲ್ಲಿ ಹೆಂಗೆ ಪ್ರಿಷಿಯಸ್ ಸ್ಟೋನ್ಸ್ ನ ಇಟ್ಟಿರ್ತಾರೆ ಅಂತ. ಹಾಯ್, ಹೌ ಆರ್ ಯು? ಸೊ ದಿಸ್ ಇಸ್ ಆಲ್ ಜೇಡ್. ಇಲ್ಲಿ ನೋಡಿ, ಜೇಡ್ದು ಬಳೆಗಳು ಮಾಡಿದ್ದಾರೆ, ಜೇಡ್ದು ಕುತ್ತಿಗೆ ಹಾಕೊಳ್ಳೋ ಸರಗಳು. ದಿಸ್ ಇಸ್ ಇದು ಕುತ್ತಿಗೆಗೆ ಹಾಕೊಳ್ಳೋದು. ಬುದ್ಧನ ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ಎವ್ರಿಥಿಂಗ್ ಮೇಡ್ ಬೈ ಹ್ಯಾಂಡ್. ಇಲ್ಲೋ ಅಷ್ಟೇ, ನೀವು ನೋಡ್ಬೋದು ನೋಡಿ, ಕೈಗೆ ಹಾಕೊಳ್ಳೋ ಬ್ರೇಸ್ಲೆಟ್ಸು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಕಿವಿಗೆ ಹಾಕೊಳ್ಳೋ ಓಲೆಗಳು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಕಡೆ ಹಿಂಗೆ ಬಂದರೆ ನೋಡಿ, ಇನ್ನೂ ಎಷ್ಟೋ ಶಾಪ್ಸು. ರುದ್ರಾಕ್ಷಿ ಒರಿಜಿನಲ್ ನೇಪಾಲ್. ರುದ್ರಾಕ್ಷಿ ಕೂಡ ಮಾರ್ತಾ ಇದ್ದಾರೆ. ಸಕ್ಕತ್ತಾಗಿದೆ ಗುರು. ನೋಡಿ, ಬಳೆ ಇಟ್ಟಿದ್ದಾರೆ. ಇದು ಪ್ಯೂರ್ ಜೇಡ್ ಸ್ಟೋನಿಂದ ಮಾಡಿರೋದಂತೆ. ಇದು $200 ಅಂದರೆ 200 × 90 ಮಾಡಿ ಅಂದರೆ 18,000 ರೂಪಾಯಿ. ಈ ಬಳೆಗೆ 18,000 ರೂಪಾಯಿ. ವಾವ್, ಅಂದರೆ ಅಷ್ಟು ಪ್ರೆಷಿಯಸ್ ಸ್ಟೋನ ಇದು. ಸೊ ದಿಸ್ ಇಸ್ ಚೀಪರ್.
ಇದ್ರ ಮೇಲೆ ಜಾಸ್ತಿ ಮಾರ್ಕ್ ಇದೆಯಲ್ಲ, ಇದಕ್ಕೋಸ್ಕರ ಇದು ಸ್ವಲ್ಪ ಕಮ್ಮಿ. ಇದು $60, 60 × 90 ಅಂದರೆ 5,400 ರೂಪಾಯಿ ಬೀಳುತ್ತೆ. ಇದು 5,400, ಇದು 18,000. ನಾರ್ಮಲ್ ಯೂಸ್ಗೆ ಯೂಸ್ ಮಾಡುವಂತಹ ಜೇಡ್ ಅಂತೆ, ಚೀಪ್. ಇದು $5 ಅಂದರೆ 9 5s 45 ನೋಡಿ, 8 90 450 ರುಪೀಸ್ ಆಗುತ್ತೆ. ಇದಕ್ಕೆ 450 ರೂಪಾಯಿ. ಏನು ಕಮ್ಮಿ ಏನಲ್ಲ, ಜಾಸ್ತಿನೇ. ಬಟ್ ಯಾರಿಗೂ ಗೊತ್ತಾಗಲ್ಲ ಇದು. ಇತ್ತೀಚೆಗೆ ಚೈನಾಲಿ ಡೂಪ್ಲಿಕೇಟ್ ಬಂದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಗೊತ್ತಾಗೋದೇ ಇಲ್ಲ. ಬಟ್ ಇಲ್ಲಿ ಈ ಊರಲ್ಲಿ ಈ ದೇಶದಲ್ಲಿ ಒರಿಜಿನಲ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ಜೊತೆಗಿದ್ದಾರೆ ಬೆಳಗ್ಗೆಯಿಂದ, ಅದಕ್ಕೆ ಇಬ್ಬರಿಗೂ ಒಂದೊಂದು ಕೈಗೆ. ಯಾ ಇದು ಬೋತ್ ಪ್ರೆಟಿ ನೋಡಿ, ಮುದ್ದ ಕಾಣಿಸ್ತಾ ಇದೆ, ಚೆನ್ನಾಗಿದೆ. ಹೆಣ್ಮಕ್ಳು ಅದರಲ್ಲೂ ಹುಡುಕ್ತಾರೆ ಯಾವ್ದು ಕ್ವಾಲಿಟಿ ಇದೆ ಯಾವ್ದು ಕ್ವಾಲಿಟಿ ಇಲ್ಲ ಅಂತ. ಲುಕ್ಸ್ ವೆರಿ ನೈಸ್. ನೋಡಿ, ಈ ಬೀದಿ ಮಾರ್ಕೆಟಲ್ಲಿ ಸಂಪೂರ್ಣವಾಗಿ ರೂಬಿಗಳಿಗೆ ಮೀಸಲು ಮತ್ತು ಜ್ಯುವೆಲರಿಗೆ ಮೀಸಲು. ಇದೆಲ್ಲ ಮುತ್ತುಗಳು, ಬರ್ಮಾ ಮುತ್ತು, ಸಮುದ್ರದಿಂದ ಬರುವಂತಹ ಮುತ್ತುಗಳು. ಆಹಾ, ಸಖ ಇದೆ. ಸೊ ಇದು ಈ ಮುತ್ತಿಗೆ 3,66,000 ಆಲ್ಮೋಸ್ಟ್. ಹೌ ಮಚ್ ಇನ್ ಡಾಲರ್ಸ್ ಡಿವೈಡೆಡ್ ಬೈ 3,600 ಓನ್ಲಿ ಯು ಟೇಕ್. $101 ಅಂದರೆ ಆಲ್ಮೋಸ್ಟ್ 9,000 ರೂಪಾಯಿ ಒಂದು ಮುತ್ತಿಗೆ. ಇರೋವರ ಸಂಪತ್ತೆಲ್ಲ ಒಂದೇ ದೇಶಕ್ಕೆ ಕೊಟ್ಬಿಟ್ಟಿದ್ದಾನಲ್ಲ ಗುರು ದೇವರು. ಮಯನ್ಮಾರ್ ಕೇವಲ ಮಾಣಿಕ್ಯಕ್ಕೆ ಮಾತ್ರ ಅಲ್ಲ, ಸಮುದ್ರದ ಆಳದಲ್ಲಿ ಸಿಗೋ ದಕ್ಷಿಣ ಸಮುದ್ರ ಮುತ್ತುಗಳಿಗೂ, ಸೌತ್ ಸೀ ಪರ್ಲ್ಸ್ ಅಂತಾರೆ, ಜಗತ್ ಪ್ರಸಿದ್ಧ. ಬರ್ಮಾ ಮುತ್ತುಗಳ ಬಗ್ಗೆ ನಿಮಗೆ ತಿಳಿಯಲೇಬೇಕಾದ ಕೆಲವು ಅದ್ಭುತ ವಿಷಯಗಳನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಂಗಾರದ ಹೊಳಪು, ಗೋಲ್ಡನ್ ಲಸ್ಟರ್ ಅಂತೀವಿ ಅದನ್ನ. ಬರ್ಮಾ ಮುತ್ತುಗಳು ತಮ್ಮ ವಿಶಿಷ್ಟವಾದ ಗೋಲ್ಡನ್ ಮತ್ತೆ ರೋಸ್ ವರ್ಣಕ್ಕೆ ಹೆಸರುವಾಸಿ. ಇವುಗಳ ನೈಸರ್ಗಿಕ ಹೊಳಪು ಎಷ್ಟು ಗಾಢವಾಗಿರುತ್ತೆ ಅಂದ್ರೆ ಇವುಗಳಿಗೆ ಯಾವುದೇ ಹೆಚ್ಚುವರಿ ಪಾಲಿಶ್ ಅಥವಾ ಬಣ್ಣದ ಅಗತ್ಯನೇ ಇರಲ್ಲ. ಸಿಲ್ವರ್ ಲಿಪ್ಡ್ ಆಯಿಸ್ಟರ್ ಅಂತಾರೆ ಈ ಮುತ್ತುಗಳನ್ನ. ಪಿಂಕಾಡಾ ಮ್ಯಾಕ್ಸಿಮಾ ಎಂಬ ಜಗತ್ತಿನ ಅತಿ ದೊಡ್ಡ ಮುತ್ತಿನ ಚಿಪ್ಪಿನಿಂದ ತಯಾರಾಗುತ್ತೆ. ಮಯನ್ಮಾರ್ನ ಮುರ್ಗೈ ಆರ್ಕಿಪಿಲಾಗೋ ದ್ವೀಪ ಸಮೂಹದ ಶುದ್ಧ ನೀರು ಇವುಗಳ ಬೆಳವಣಿಗೆಗೆ ಹೇಳಿ ಮಾಡಿಸಿದಂತಹ ಜಾಗ. ದಪ್ಪವಾದ ಲೇಯರ್, ಥಿಕ್ ನಾಕ್ರೆ ಅಂತಾರೆ ಇದನ್ನ. ಮುತ್ತಿನ ಗುಣಮಟ್ಟವನ್ನ ಅದರ ಮೇಲಿರುವಂತಹ ನೇಕರ್ ಅಥವಾ ನಾಕ್ರೆ ಪದರದ ದಪ್ಪದಿಂದ ಅಳೆಯಲಾಗುತ್ತೆ. ಬರ್ಮಾ ಮುತ್ತುಗಳಲ್ಲಿ ಈ ಪದರ ತುಂಬಾ ದಪ್ಪ ಇರೋದ್ರಿಂದ ಇವು ದಶಕಗಳ ಕಾಲ ತಮ್ಮ ಹೊಳಪನ್ನ ಉಳಿಸ್ಕೊಳ್ಳುತ್ತೆ, ಅಂದ್ರೆ ಹಾಳಾಗಲ್ಲ. ಸಮುದ್ರದ ಅಲೆಮಾರಿಗಳು, ಮೋಕನ್ ಪೀಪಲ್ ಅಂತ ಇರ್ತಾರೆ, ಇವರು ಈ ಒಂದು ಮುತ್ತುಗಳನ್ನ ಹುಡುಕೋರು ಮತ್ತೆ ಆ ಒಂದು ಬುಡಕಟ್ಟು ಇದನ್ನ ಫಾರ್ಮಿಂಗ್ ಮಾಡ್ತಾರೆ. ಇವರನ್ನ ಸಮುದ್ರದ ಅಲೆಮಾರಿಗಳಂತ ಕರೀತಾರೆ. ಇವರು ಯಾವುದೇ ಆಧುನಿಕ ಉಪಕರಣಗಳಿಲ್ಲದೆ ಸಮುದ್ರದ ಆಳಕ್ಕೆ ಇಳಿದು ಮುತ್ತಿನ ಚಿಪ್ಪುಗಳನ್ನ ಸಂಗ್ರಹಿಸುವ ಅದ್ಭುತ ಕಲೆಯನ್ನ ಹೊಂದಿದ್ದಾರೆ. ಇದ್ರ ಮೇಲೂ ಕೂಡ ಮಿಲಿಟರಿ ನಿಯಂತ್ರಣ ಉಂಟು. ಮಾಣಿಕ್ಯದಂತೆ ಈ ಮುತ್ತುಗಳ ಉದ್ಯಮ ಸಹ ಮಯನ್ಮಾರ್ ಮಿಲಿಟರಿಯ ಹಿಡಿತದಲ್ಲಿದೆ. ಮಯನ್ಮಾರ್ ಪರ್ಲ್ ಎಂಟರ್ಪ್ರೈಸ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು ಹರಾಜ್ನಲ್ಲಿ ಕೋಟ್ಯಾಂತರ ರೂಪಾಯಿ ಕಾಸನ್ನ ಇವಾಗಲೂ ಮಿಲಿಟರಿ ಮಾಡ್ಕೋತಾ ಇದೆ. ಪ್ರಾಬ್ಲಮ್ ಏನಂದ್ರೆ ಕಸ್ಟಮ್ಸ್ ಪ್ರಾಬ್ಲಮ್ ಮಾಡ್ತಾರೆ. ಮುತ್ತು, ಹವಳ, ಈ ತರ ರತ್ನ ಎಲ್ಲ ತಗೊಂಡ್ರೆ, ಒಂದೆರಡು ತಗೊಂಡೋದ್ರೆ ಏನಾಗಲ್ಲ, ಬಟ್ ತುಂಬಾ ತಗೊಂಡೋದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಕೇಳ್ತಾ ಇದ್ದೆ, ಏನು ಮಾಡ್ತೀರಾ, ವೌಚರ್ ಕೊಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ವೌಚರ್ ಕೊಡ್ತೀವಿ, ಬಟ್ ಮಿಕ್ಕಿದ್ದೆಲ್ಲ ನಿಮ್ಮ ಮನೆ ಬರ, ನಾವೇನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಅಂತ. ಸೊ ಅದ್ರ ಬಗ್ಗೆ ಕರೆಕ್ಟಾಗಿ ವಿಚಾರಿಸ್ಕೊಳ್ಳಿ. ಮೋಸ್ಟ್ಲಿ ನೀವು ಯಾರು ಬರಲ್ಲ ಮಯನ್ಮಾರ್ಗೆ, ಅಕಸ್ಮಾತ್ ಬಂದರೂ ಕೂಡ ಆ ರೀತಿ ಯೋಚನೆ ಮಾಡಿ ತೊಗೊಳ್ಳೋದು ಒಳ್ಳೆಯದು. ಆ್ಯಸ್ ಅ ಕನ್ಸ್ಯೂಮರ್, ಬಿಸ್ನೆಸ್ ಮ್ಯಾನ್ಗೆ ಏನು ತೊಂದರೆ ಇರಲ್ಲ, ಪರ್ಮಿಷನ್ಸು ಮತ್ತು ಬೇರೆ ಬೇರೆ ಜುಗಾಡ್ ಇರುತ್ತೆ. ನಾರ್ಮಲ್ ಜನಗಳಿಗೆ ಮಾತ್ರ ಎಲ್ಲ ಕಷ್ಟ. ಬಟ್ ಈ ವಿಶಾಲವಾದ ಪರ್ಲ್ ಮಾರ್ಕೆಟ್ ನೋಡಿ ತುಂಬಾ ಖುಷಿ ಆಯಿತು. ಇವರೇನೋ ಮಾರ್ತಾಯಿರಣ್ಣ ಪೇಂಟಿಂಗು, ಇಲ್ಲೂ ಅಷ್ಟೇ ನೋಡಿ, ಥರವಾದ ವಿಧ ವಿಧವಾದ ರತ್ನಗಳು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ರೀತಿ ಮುತ್ತುಗಳಿದೆ ಅಂತ. ವಾವ್, ಜೇಡ್ ಸ್ಟೋನ್ಸ್ದು ಎಷ್ಟು ಹಾರಗಳನ್ನ ಇಟ್ಟಿದ್ದಾರೆ, ಮತ್ತು ಕೈಗೆ ಹಾಕೊಳ್ಳೋ ಬ್ರೇಸ್ಲೆಟ್ಸ್ನ ಇಟ್ಟಿದ್ದಾರೆ ಅಂತ. ಇಲ್ಲೂ ಅಷ್ಟೇ, ಇಲ್ಲಿ ಸರಗಳು. ಟೈಗರ್ ಐ ಸ್ಟೋನ್. ದಿಸ್ ಇಸ್ ಆಲ್ಸೋ ಮೈನಿಂಗ್ ಫ್ರಮ್ ದ ಅರ್ತ್. ನೋಡಿ, ಇದು ಟೈಗರ್ ಸ್ಟೋನ್ ಅಂತ. ಇದು ನೋಡಿ, ಸೇಮ್ ಹುಲಿ ಮೇಲೆ ಸ್ಕಿನ್ ಮೇಲೆ ಇರುತ್ತಲ್ಲ ಕಲರು, ಅದೇ ರೀತಿಯ ಕಲರ್ ಇದೆ ಇದು. ಇದು ಅಷ್ಟೇ. ಇದು ದಿಸ್ ಒನ್ ಸರ್ ಆನಿಕ್ಸ್. ನಾವು ಕೇಳೇ ಇಲ್ಲ ಇವನ್ನೆಲ್ಲ. ದಿಸ್ ಇಸ್ ಜೇಡ್. ಇದೇ ಮೈನಿಂಗ್ ಝೋನು, ಇಲ್ಲಿಂದನೇ ಬರೋದು ಎಲ್ಲ ಪ್ರೆಷಿಯಸ್ ಸ್ಟೋನ್ಸು. ಸಫೈರ್ ಅಂತೆ. ವಾವ್, ನಮಸ್ತೆ ಮಾ, ಹೌ ಆರ್ ಯು? ಆರ್ ಯು ಆಫ್ ಇಂಡಿಯನ್ ಒರಿಜಿನ್? ಓ ವಾವ್, ವೇರ್, ಫ್ರಮ್ ವಿಚ್ ಪಾರ್ಟ್ ಆಫ್ ಇಂಡಿಯಾ? Delhi. हाँ, आप कब गए थे लास्ट टाइम दिल्ली? लास्ट ईयर. ओ, आप इसी में बिजनेस करते हो? हाँ. ये सब किधर से आता है?
Everything from Burma. What is this, madam? This is amazing. Fresh water palm. Real palm. Fresh? Fresh water. In the fresh water you get this. Yes. Freshwater pearl, Yes. not from the sea. Not sea. Not sea. This one all fresh water real. Ah, so sea is more More expensive. expensive. Sea most. So from fresh water it is less expensive. ಸರೋವರಗಳಿಂದ ಸಿಗುವಂತಹ ಈ ಒಂದು all. Customer use this one, all this one, fresh water. No, this looks amazing. Yeah. This one. Very nice. Isn't it? Another design they have. This one a design have. ನೋಡಿ ಇದು ಆಚೆ ಕಡೆ ಫ್ರೆಶ್ ವಾಟರ್ ಮುತ್ತು ಒಳಗೆ This one spinner. ಆಚೆ ಕಡೆ ಏನೋ ಮಾಡಿದ್ದಾರೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಇಲ್ಲೂ ಅಷ್ಟೇ ನೋಡಿ. ವಾವ್ ಮೇಡಮ್, ಆಲ್ ದಿಸ್ ಆಲ್ಸೋ ಫ್ರಮ್ ರಿವರ್? This one tiger rice, amethyst, rose quartz, citrine, lapis, marine. ಒಂದೊಂದಕ್ಕೂ ಒಂದೊಂದು ರೀತಿಯ ಹೆಸರಿದೆ. ಅಮೆಥಿಸ್ಟ್ ಇಸ್ ದಿಸ್ ರೈಟ್? Amethyst, this one. ದಿಸ್ ಇಸ್ ಅಮೆಥಿಸ್ಟ್. ದಿಸ್ ಒನ್ Tiger eyes. ಟೈಗರ್ ಐ. ದಿಸ್ ಒನ್ Aquamarine. ಅಕಾಂಬ್ರಿ. This rose quartz. ವಾವ್, ದಿಸ್ ಇಸ್ ಅಮೇಸಿಂಗ್. Amazing. This one is ಮೇಡಮ್, ಹೌ ಟು ಟೇಕ್ ಫಾರ್ ಇಂಡಿಯಾ? ಇಸ್ ಇಟ್ ಕಸ್ಟಮ್ಸ್ ಪ್ರಾಬ್ಲಮ್ ಆರ್ ನೋ no ಪ್ರಾಬ್ಲಮ್? problem. No How? problem. This one souvenir, no problem. Oh, this is souvenir, ah? souvenir. So how many can you take? Maybe mine weight 30 kg, 20 kg. You can take 30 kg, yeah? Yes. Madam, customs will catch, madam, for sure. क्या भी नहीं. पकड़ लेंगे. प्रेजेंट देने को दिया. नहीं, लेके जा. souvenir. उतना एक्सपेंसिव भी नहीं है ना? हाँ? Expensive भी नहीं. ओके, अगर ये माला कितने में मिलता है? ये वाला only $40. 40. $30, $40. Everything is. Yes, this very nice. This mala, a new one is the new one. Everything is jade? Yes. No, this one quartz stone. Everything is sapphire? Everything, no, many stone have. No, this is having pearl, this is many things, right? Yes. How much is this? This one for 350,000 charge. Maybe only $80. $80. $80, $90, $100. Okay, okay. No expensive. This one okay. ಈ ಜಮ್ ಮಾರಾಟಗಾರರ ಫೋನ್ ಕೂಡ ಬಹಳ ರಿಚ್ ಆಗಿದೆ. ವಾವ್ ಮೇಡಮ್, ಐ ವಾಂಟ್ ದಿಸ್ ಕವರ್ ಮೇಡಮ್, ಪ್ಲೀಸ್ ಗಿವ್ ಮಿ ದಿಸ್ ಕವರ್. ಇಟ್ ಈಸ್ ಸೋ ಗಾರ್ಜಿಯಸ್. ಹೌ ಇಸ್ ಇಟ್ ಪಾಸಿಬಲ್? ವೇರ್ ಡಿಡ್ ಯು ಬೈ ದಿಸ್? ವೇರ್ ಡಿಡ್ ಯು ಬೈ? This one. ವೇರ್ ಡಿಡ್ ಯು ಬೈ? Thailand. Thailand. It suits your business. Huh? Perfectly suit your business. Very nice. This one. ವಾವ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you. ಥ್ಯಾಂಕ್ ಯು. ಇಲ್ಲಿದೆ ನೋಡಿ ಇವೆಲ್ಲ ಮೊರೊಕ್ಕೋ ದೇಶದಲ್ಲಿ ಬಹಳ ರೋಡ್ ಸೈಡ್, ಇನ್ ದ ರೋಡ್ ದೇ ಸೆಲ್ ದಿಸ್. ವೆರಿ ವೆರಿ ಚೀಪ್, ಲೈಕ್ ವಾಟ್ ಎವರ್ ಪ್ರೈಸ್ ಯು ಕ್ಯಾನ್ ಆಸ್ಕ್ ಆ್ಯಂಡ್ ದೇ ವಿಲ್ ಗಿವ್ ಯು. ಇಟ್ಸ್ ಲೈಕ್ ಟೂ ಮೆನಿ ದೇ ಹ್ಯಾವ್. ಈ ಶಾಪಲ್ಲಿ ನೋಡಿ ಬರೀ ಓಲೆಗಳು. Amethyst, topaz. ಎವ್ರಿಥಿಂಗ್ ಇಸ್ ದಿಸ್ ಇಸ್ ಟೋಪಾಸ್. Topaz, yes. ಖಾಲಾನ್, ಆರೆಂಜ್ ಕಲರ್ ಟೋಪಾಸು. ಸಕ್ಕತ್ತಾಗಿದೆ ಗುರು ಇದೆಲ್ಲ. ನೋಡಿ ಹೆಂಗಿದೆ ಅಂತ ಇದು. ವಾವ್, ಅಲ್ಲಿ ನೋಡಿ ಆ ರಿಂಗ್ ನೋಡಿ ಅದು ಹೆಂಗಿದೆ ಅಂತ. ರಿಂಗ್ಗಳು ಎಷ್ಟಾಗತ್ತೆ ಅಂತ ಕೇಳ್ತಾ ಇದ್ದೀನಿ. ಎಷ್ಟಾಗತ್ತೆ ಮೇಡಮ್? ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. Yeah. ಕ್ಯಾಲ್ಕುಲೇಟ್ ಮಾಡಿದ್ರು, ಫಾರಿನರ್ ಅಂತ ಹಾಕಿದ್ರು ಒಂದಿಷ್ಟು. Himachal. 5,50,000 ಡಿವೈಡೆಡ್ ಬೈ 3,600 ಮಾಡೋಣ. ಎಷ್ಟಾಯಿತು? $152. $152 ಅಂದರೆ 152 ಇಂಟು 90. ಅಯ್ಯೋ, 152 ಇಂಟು 90 ಈಸ್ ಈಕ್ವಲ್ ಟು 13,680. ಓಕೆ, ತಮಿಳ್ ಹುಡುಗಿ ಸಿಕ್ಕಿದ್ದಾರೆ ಈ ಒಂದು ಶಾಪ್ನ ಮಾಲೀಕರು. ಸೊ ಯು ಆರ್ ದ ಓನರ್ ಆಫ್ ದಿಸ್ ಪ್ಲೇಸ್? Yeah, 2 shops and then 1 more shop. You have 4 shops. Yeah. This is duty free, government registered, so you can get duty free. So no customs problem. No customer. Yeah. So you are very rich girl. Tell me. No. This is gold. What you are wearing? Gold. Wow, you are rich girl. Not good. Huh? So how do you get everything? You get from Mogu? Yes, more good. Okay. I have a lot of stone. Oh, this is a beautiful shop. Quality. Yeah, beautiful Go shop. and check the big shop. Show me. What is your good name? Please tell me. Perenna? Ranima, company. Rani Ma. Wow. Rani means queen. Wow, she's the queen. She's a queen, yeah. She's so rich. ಸೊ ಇವಾಗ ಇನ್ನೊಂದು ಸ್ಟೋನ್ಸ್ ತೋರಿಸ್ತಾರಂತೆ ಮೇಡಮು. 4 ಅಂಗಡಿ ಇಟ್ಟವ್ರೆ ರೀ. ಕೋಟಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಮಯನ್ಮಾರಲ್ಲಿ ಯುದ್ಧ ಇಲ್ಲ ಅಂದಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿರೋರು ಇವರೆಲ್ಲ. ಇವಾಗ ಯುದ್ಧ ನಡೀತಾ ಇರೋದಕ್ಕೆ
ಬಟ್ ಏನು ಗೊತ್ತಾ, ಯುದ್ಧ ನಡಿಬೇಕಾದ್ರೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ ಲೈಫಲ್ಲಿ ಏನಾದ್ರು ಮಾಡೋದಕ್ಕೆ. வணக்கம் சார், எப்படி இருக்கீங்க சார்? வாவ், ஐ லவ் யுவர் லுங்கி சார். நல்ல லுங்கி இருக்கு சார். பண்பாடு இல்ல, நான் கர்நாடகா வந்திருக்கு சார். யுவர் டாட்டர் வெரி குட் கேர்ள் சார். ஷீ பிரிங் மீ டு யுவர் ஷாப். ஐ வாண்ட் டு டீ காஃபி. சார் டீ காஃபி தான். நோ சார், இட்ஸ் ஓகே சார், தேங்க் யூ, நோ ப்ராப்ளம். வாவ், ஷோ மீ சம்திங் அமேசிங் சார் இன் யுவர் ஷாப். யூ ஷோ சார் something very crazy. Ruby sapphire. Show me something very amazing. Very famous in Myanmar. Ruby, right? Show me the best ruby you have. Okay. You want only stone also we have. Wow, I have never seen such a big ruby. All natural ruby, full certificate. Oh my god. 100%. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂತ ರೂಬಿಗಳು. How many carats are this ruby? ಇದು 26 carat. 26 carat. Sir, tell me this, what I am wearing is original or duplicate? Tell me. This is African ruby. African. Duplicate or original? Not duplicate. Original, this is African. Sir, he did that glass filling. how can you say it is original? Original, this one nearly 5,000, 50,000. More than the original. Original. No, how to say original or duplicate? The moment you see 35 years. 35 years in ruby business. Service. Oh Only my. service. And your daughter? You know everything? Huh? You know nothing. Okay. Association में Tesla. Can I have this for me? Okay. So euro ಅಷ್ಟೇ ನೋಡಿ. What are you wearing, sir? Show me. Which in black, 4.5 carat. Diamond. This is ruby. Ruby Diamond 4 present. The diamond gold present. Diamond gold present, just give the ruby Ru- price. 3.5 Correct. lakhs. How much? 3.5 lakhs. Yes. India. Something go India money or here? dollar. 3 point? 5 lakh. Something go. No. Don't they wear? Show me here in dollar. In dollar? This in dollar. Yes. Really? This is, wait, into 90. Cheaper price I have. You need 10, 100,000, 10,000 lakh, 10 lakh crore. This is 3 crores. Sir, ಇದು 3 ಕೋಟಿ ರೂಪಾಯಿ. Dollar 3 ಲಕ್ಷ. 3 ಕೋಟಿ ರಿಂಗ್ ಹಾಕೊಂಡಿದ್ದಾರೆ ಗುರು. ಸರ್, ಇಂಡಿಯಾ ಇಫ್ ಯು ಕಮ್ ದೇ ವಿಲ್ ಕಿಡ್ನಾಪ್ ಯು ಸರ್ ಫಾರ್ ದಿಸ್. இதோட பெருசு நிறைய போடுறாங்க. ಎವ್ರಿಬಡಿ ವೇರಾ? நிறைய பேர் இருக்காங்க. ಇವನ್ ಕಾಸ್ಟ್ಲಿಯರ್ ರೂಬಿ. 3 ಕೋಟಿ ಕಾಸ್ಟ್ಲಿ. இதுக்குள்ள And this one, sir? This one? இது rollers. இது ನೋಡಿ ಇಲ್ಲಿ. cheaper price ruby உங்களுக்கு same. Same, huh? Same. How much is this? It's $200. $200. So this is how much? Nearly 100. $100. Huh? Okay. This is 200. Yappo. Different quality. Sir, I don't know anything about stones. I am learning only. This is amazing. ಅಲ್ಲಿ ನೋಡಿ, ಇಲ್ಲಿ ಮೇಡಮ್ ಸಿಲ್ವರ್ ವೇರ್ ಮಾಡ್ತಾ ಇದ್ದಾರೆ. ಇದು ಸಿಲ್ವರ್ ಅಂತೆ. ಸೊ ಯು ವೇರ್ ಫಾರ್ ದ ಲೈಕ್ ದಿಸ್, ಹಾರ ಹತ್ರ ಹಾಕೊಳ್ಳೋದಂತೆ. ರಾಣಿಮ್ಮ ತೋರಿಸ್ತಾ ಇದ್ದಾರೆ ನಮಗೆ ಹೆಂಗೆ ಹಾಕೊಳ್ಳೋದಂತ. ರಾಣಿಮ್ಮ, ಯು ಶುಡ್ ಶೋ ಆನ್ ಯು. ಯಾ, ವಿತೌಟ್ ಯು ಶೋಯಿಂಗ್ ಹೌ ಕ್ಯಾನ್ ಐ ಡಿಸೈಡ್, ರಾಣಿಮ್ಮ? Wow. Oh my god. Now you are more rich. Again you. Wow. Amazing. This one? Oh. With diamond and gold. This emerald with diamond and gold. Diamond and gold. Oh. Ili koti. Sir, this shop only is I think millions. ಅಯ್ಯೋ, ಈ ಶಾಪಲ್ಲೇ ಒಂದು 50 ಕೋಟಿ ಆಸ್ತಿ ಇದೆ ಗುರು. ಸಫೈರ್ ನನ್ನ ಕೈಯಲ್ಲಿ ಹಾಕಿದ್ದೀನಲ್ಲ, ಅದಿದೆಯಾ ಅಂತ ಕೇಳಿದೆ. ನೋಡಿ, ಇಲ್ಲಿ ಇರೋದೆಲ್ಲ ಎಲ್ಲೋ ಸಫೈರ್ಸು ಇದಿಷ್ಟು. ನೈಸ್ ಟು ಮೀಟ್ ಯು. ಬಾಯ್, ಸಿ ಯು ಅಗೇನ್. ಗಣೇಶ, ಲಕ್ಷ್ಮಿ, ಸರಸ್ವತಿ 3 ದೇವ್ರನ್ನೂ ಇಟ್ಟಿದ್ದಾರೆ. ಅಂಗಡಿಗೆ, ಮನೆಯವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀವಿ. ಸಖತ್ ಎಕ್ಸ್ಪೀರಿಯನ್ಸು ಮಾರ್ಕೆಟಿಗೆ ಬಂದಿದ್ದು ಮಾತ್ರ, ಕ್ರೇಜಿ. ನೋಡಿ, ಇಲ್ಲಿ ಬುಗ್ರಿ ಮಾಡ್ತಾರೆ ಅಂಕಲ್ಲು. ಲಡ್ಡು ಹಾಂ, ತೋರಿಸಿ ಅಂಕಲ್ ಬುಗ್ರಿನ. ಲಡ್ಡು
ವಾವ್. I make myself. You make yourself? Don't tell me, really? You make yourself? 82 years, I don't like it. ಓ, ನಾನು 82 ವರ್ಷ ನಾನು ಸುಳ್ಳು ಹೇಳಲ್ಲ ಅಂತ ಹೇಳಿದ್ರು. ಕರೆಕ್ಟ್ ಗುರು. 82 ವರ್ಷ ಆದ್ಮೇಲೆ ಸುಳ್ಳು ಹೇಳಕ್ ಸಾಧ್ಯನೇ ಇಲ್ಲ. Cannot eat anywhere. I have only in Myanmar. This one? This one, Myanmar souvenir. ಹಾ. Show your hand. ನನ್ನ ಕೈಗೆ ಬಿಡ್ತಾರೆ ಬುಗ್ರಿ. Catches this. Catches ಓಕೆ. this block. ಓ, No ನೋಡಿಲ್ಲ? pain. ಏನು ನೋವು ಆಗ್ತಲ್ಲ ಕೈ ಮೇಲೆ? Souvenir for your sibling, for your brother. ಹಾ. Myanmar handmade. ಎಷ್ಟು ಅಂಕಲ್? Okay. ಅಂಕಲ್ ಎಷ್ಟು? ಹೌ ಮಚ್ ಇಸ್ ದಿಸ್? 5,000 chat Myanmar money. 5,000. Chat Myanmar money. 5,000ಕ್ಕೆ ಮಾಡ್ತಾ ಇದಾರೆ. ನನ್ನ ಮಕ್ಕಳಿಗೆ 2 ತಗೋಣ, ತಾತಂಗೂ ವ್ಯಾಪಾರ ಆಗಲಿ. ಅಂಕಲ್, ಗಿವ್ ಮಿ 3 for 10,000. No. Okay, take it. Whatsoever. No problem. I don't want to do it with you. Thank you. How, Yes, sir. but show me. Please. Show me uncle how to do it. Okay. ಅಪ್ಪ ತಾತನ ಹತ್ರ ನೆಗೋಷಿಯೇಟ್ ಮಾಡೋದು ಬೇಡ. Take it. ಅಂಕಲ್ ಐ ವಾಂಟ್ ಟು. ಹಾ, ಹೇಳ್ಕೊಡ್ತಾರೆ. Catches this. ಓಕೆ, ಇಟ್ಕೋಬೇಕಂತ. Outside. See it. ಯಾ, One. 1. Okay. Slow. And you way. ಸೊ ಇದನ್ನ ಹಿಂಗೆ ಇಟ್ಕೊಂಡು ದಾರ ಎಳೆದು ಫಾಸ್ಟಾಗಿ ಎಳಿಬೇಕು. Where you come from? ಇಂಡಿಯಾ ಸರ್. Laddu. Just slowly. ಓ, ಸ್ಲೋಲಿ. Quick. Nothing, mister. Nothing. Naturally. Nothing. No machine. ಮೆಷಿನ್ ಏನು ಇಲ್ವಂತೆ, Use a ನ್ಯಾಚುರಲ್ fork. ಆಗಿ ಮಾಡಿದ್ದಾರೆ. ಸೊ ಯು ಪೇಂಟ್ ಇಟ್. I paid by ಕೈಯಿಂದ I also ಮಾಡಿರೋದು. made it. ಓಕೆ. Also I made. ಓಕೆ, ಥ್ಯಾಂಕ್ ಯು. ವಾವ್. Quick. Yes. Uncle, I'm taking 2. Thank you. I have given you the money. Okay. Thank you, sir. You could take my day. Wishing you good health. Laddu. Thank you. ಟೇಕ್ ಕೇರ್. 82ನೇ ವಯಸ್ಸಲ್ಲೂ ಕೂಡ ಬುಗುರಿಯನ್ನು ಮಾಡಿ ಪೇಂಟ್ ಮಾಡಿ ರಸ್ತೆಯಲ್ಲಿ ಮಾರ್ಕೆಟಲ್ಲಿ ಕೂತ್ಕೊಂಡು ಮಾರಾಟವನ್ನು ಮಾಡ್ತಾ ಇರೋದನ್ನು ನೋಡಿ ಬಹಳ ಖುಷಿ ಆಯಿತು. ಮತ್ತು ಸುಮ್ಮನೆ ಭಿಕ್ಷೆ ಬೇಡ್ತಾ ಇಲ್ಲ. ನಾನು ಸುಮಾರು ಜನಗಳನ್ನ ಇಲ್ಲಿ ನೋಡಿದೆ. ನೆನ್ನೆ ಒಬ್ಬ ನೇಪಾಳಿ ಕೂಡ ಬಂದ್ಬಿಟ್ಟು ಯಂಗ್ಸ್ಟರು ಗಟ್ಮುಟ್ಟಾಗಿದ್ದ, ಭಿಕ್ಷೆ ಬೇಡ್ತಾ ನನ್ನ ಹತ್ರ ಬಂದು ಸ್ವಲ್ಪ ದುಡ್ಡು ಕೊಡು, ನಾನು ಪ್ರಾಬ್ಲಮಲ್ಲಿದ್ದೀನಿ ಅಂತ ಇಲ್ಲೇ ಹೇಳ್ತಾ ಇದ್ದಾನೆ. ನಂಗೆ ಅವಾಗ ಆಶ್ಚರ್ಯ ಆಯಿತು. ನೀನು ಗಟ್ಮುಟ್ಟಾಗಿದೆಯೋ, ಕೆಲಸ ಮಾಡ್ಬೋದು, ನೀ ಯಾಕೆ ಹಣ ಕೇಳ್ತಾ ಇದೆಯಾ ಅಂತ ನಾನು ಕೇಳಿದೆ ಅವನನ್ನು. ಓಡೋಗ್ಬಿಟ್ಟ. ತಾತ ನೋಡಿ 82ನೇ ವಯಸ್ಸಲ್ಲೂ ಕಷ್ಟಪಟ್ಟು ಕೆಲಸ ಮಾಡಿ ಸ್ವಂತ ದುಡಿಮೆನ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಅವ್ರಿಗೋಸ್ಕರನೇ 2 ಬುಗುರಿ ತೊಗೊಂಡೆ. ಬಟ್ ಆ ಬುಗುರಿ ಕೂಡ ಒಳ್ಳೆ ಪ್ರಾಡಕ್ಟ್ ಕೂಡ, ಸುಮ್ಮನೆ ವೇಸ್ಟ್ ಅಲ್ಲ. ಈ ಕೆಂಪುಗಲ್ಲಿಗೆ ಪಿಜನ್ಸ್ ಬ್ಲಡ್ ಅಂತ ಹೆಸರಿಟ್ಟಿದ್ದು ಅದರ ಅಂದವನ್ನ ನೋಡಿ ಅಲ್ಲ, ಅದರ ಹಿಂದಿರೋ ಸಾವುಗಳನ್ನ ಎಣಿಸಿ. ಭೂಮಿಯ ಒಡಲು ಸೀಳಿ ಬರೋ ಈ ಮಾಣಿಕ್ಯವಾಗ್ಲಿ ಅಥವಾ ಸಮುದ್ರದ ಉಸಿರು ಗಟ್ಟಿಸಿ ತರೋ ಆ ಮುತ್ತುಗಳಾಗ್ಲಿ, ಪ್ರತಿಯೊಂದರ ಮೇಲೆ ಮನುಷ್ಯನ ರಕ್ತದ ಮುದ್ರೆ ಇದೆ. ಇಲ್ಲಿ ರತ್ನಗಳ ಬೆಲೆ ನಿರ್ಧಾರ ಆಗೋದು ಅದರ ಕ್ಯಾರೆಟ್ ಮೇಲಲ್ಲ, ಆ ಗಣಿಗಳಲ್ಲಿ ಹೂತು ಹೋಗಿರೋ ಬಡವನ ಹೆಣಗಳ ಮೇಲೆ. ನೀವು ಇದನ್ನ ಆಭರಣ ಅಂದುಕೊಂಡು ಕತ್ತಿಗೆ ಹಾಕೊಳ್ತೀರಾ, ಆದ್ರೆ ಮಯನ್ಮಾರ್ನ ಮಿಲಿಟರಿ ಜನತಾ ಅವರ ಪಾಲಿಗೆ ಇದು ಜನರ ಎದೆ ಸೀಳೋ ಗುಂಡುಗಳನ್ನ ಕೊಂಡ್ಕೊಳ್ಳುವಂತಹ ಕರೆನ್ಸಿ. ಈ ಕಪ್ಪು ಮಾರುಕಟ್ಟೆಯ 1 ರೂಪಾಯಿಯಲ್ಲೂ ಆ ಅತಂತ್ರ ದೇಶದ ಜನರ ಕಿರುಚಾಟ ಕೇಳಿಸುತ್ತೆ. ನೆನಪಿಟ್ಕೊಳ್ಳಿ, ಬೆಲೆ ಬಾಳುವ ವಸ್ತುಗಳು ಯಾವತ್ತೂ ಸುಲಭವಾಗಿ ಸಿಗೋದಿಲ್ಲ. ಹಾಗೆ ರಕ್ತದ ಮಜ್ಜವಿಲ್ಲದೆ ಈ ಬ್ಲಡ್ ರೂಬಿಗಳು ಎಂದು ಮೆರುಗು ಪಡೆಯುವುದಿಲ್ಲ. ಪ್ರಪಂಚ ಇದನ್ನ ಐಷಾರಾಮಿ ಅಂತ ಕೊಂಡಾಡಬಹುದು, ಆದ್ರೆ ಇತಿಹಾಸ ಇದನ್ನ ಮನುಷ್ಯತ್ವದ ಸಮಾಧಿ ಅಂತ ಕರೆಯುತ್ತೆ. ಯಾಕೆಂದ್ರೆ ಕೆಲವು ರತ್ನಗಳು ಮಿನುಗೋದು ಬೆಳಕಿನಿಂದಲ್ಲ, ಯಾರೋ ಚೆಲ್ಲಿದ ರಕ್ತದಿಂದ.